ಎನ್ಎಸಿ ಸಂಘರ್ಷ ಸಮಿತಿ ಸಂಸ್ಥಾಪನೆ ದಿನ ಬೇರೆಸಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಚರಣೆ. ಕೇಂದ್ರ ಸಮಿತಿ ಆದೇಶದ ಮೇರೆಗೆ ಎನ್ಎಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕ ವತಿಯಿಂದ ಎನ್ಎಸಿ ಸಂಸ್ಥಾಪನಾ ದಿನಾಚರಣೆಯ ಕಾರ್ಯಕ್ರಮ ಆಚರಣೆ ಮಾಡಿದ್ದೇವೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೆಸಂದ್ರ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ನೀಡುವ ಮೂಲಕ ಎನ್ಎಸಿ ಸಂಸ್ಥಾಪನಾ ದಿನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಎನ್ಎಸಿ ಕರ್ನಾಟಕ ಕೋಆರ್ಡಿನೇಟರ್ ಮೇಲೂರು ಅಮರ್ ತಿಳಿಸಿದ್ದಾರೆ. ರಾಷ್ಟ್ರಾದ್ಯಂತ ಇಡೀ ಭಾರತ ದೇಶದಲ್ಲಿ ಪ್ರತಿ ಜಿಲ್ಲೆ, ಪ್ರತಿ ರಾಜ್ಯ, ತಾಲೂಕು ಸಮೇತ ಸೇರಿ ಎಲ್ಲಾ ಕಡೆ ಇದರಲ್ಲೇ ನಮ್ಮ ಸಂಸ್ಥಾಪನೆ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಇದರಲ್ಲಿ ಒಟ್ಟು 81 ಲಕ್ಷ ನಿವೃತ್ತರಿದ್ದಾರೆ. 81 ಲಕ್ಷದಲ್ಲಿ KSRTC, BMTC, HMT, HAL, NMTC, ಎಸ್ಕಾರ್ಟ್ಸ್, ಸೋಪ್ ಫ್ಯಾಕ್ಟರಿಗಳು, ಶುಗರ್ ಫ್ಯಾಕ್ಟರಿಗಳು, ಗಾರ್ಮೆಂಟ್ಸ್, ಡೈರಿ ಕಾರ್ಮಿಕರು, ಸಕ್ಕರೆ ಕಾರ್ಮಿಕರು, ಈ ತರ ಕಬ್ಬು ಬೆಳೆಗಾರರು ಒಟ್ಟು 81 ಲಕ್ಷ. ಸರ್ಕಾರಿ ಏತರ ಸಂಸ್ಥೆಗಳು ಯಾವ್ಯಾವ ಇದಾವೆ ಅವೆಲ್ಲ ನಮ್ಗೆ ನಮ್ಮ ವ್ಯಾಪ್ತಿಗೆ ಒಳಪಡ್ತವೆ. EPS 95 ಈ ವ್ಯಾಪ್ತಿಗೆ ಒಳಪಡ್ತವೆ. ಅವರ ಒಂದು ಕೇಂದ್ರ ಸಮಿತಿಯ ಮುಖಂಡರ ಆದೇಶದ ಮೇರೆಗೆ ಈ ಒಂದು ಹಣ್ಣು ಹಂಪಲ ಒಳರೋಗಿಗಳಿಗೆ ಹಣ್ಣು ಹಂಪುವ ಕಾರ್ಯಕ್ರಮ, ಹಾಗೆ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈಗ ಪ್ರಾರಂಭ ಆಗ್ತದೆ. ಎಲ್ಲರೂ ಎನ್ಎಸಿ ಕೇಂದ್ರ ಸಮಿತಿ ಆದೇಶ ಮೇರೆಗೆ ಈ ದಿನ ನಾವು ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಹಲವಾರು ಒಳರೋಗಿಗಳಿಗೆ ಹಣ್ಣು ಹಂಪಲ ಹಂಚುವ ಕಾರ್ಯಕ್ರಮ ಹಾಗೂ ಕೆಲವು ಹಿರಿಯ ಅವರಿಗೆ ಒಂದು ಕಿರು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ನಾವೆಲ್ಲ ಒಟ್ಟಾಗಿ ಊರು ಪೇರೆಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ ಜಿಲ್ಲೆ ಸರ್ಕಾರಿ ಆಸ್ಪತ್ರೆ ಆವರಣದ ಬಳಿ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ, ಅವರು ಆರೋಗ್ಯ ಕೊಳ್ಳಿ, ಹಾಗೆ ನಮ್ಮ ಬೇಡಿಕೆಗಳು ಈಡೇರಲಿ ಅಂತೇಳಿ ಈ ಒಂದೆರಡು ಮಾತುಗಳನ್ನು ಹೇಳಿ ಮೇಲೂರು ಅಮರಾದ ನಾನು ಹೇಳುತ್ತೀನಿ. ಎನ್ಎಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ್ ಮಾತನಾಡಿ, ನಮ್ಮ ರಾಷ್ಟ್ರ ನಾಯಕರ ಆದೇಶದ ಮೇರೆಗೆ ಎನ್ಎಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕ ವತಿಯಿಂದ ಸಂಸ್ಥಾಪನಾ ದಿನವಾದ ಇಂದು ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ನೀಡುವ ಮೂಲಕ ಈ ಒಂದು ಪುಣ್ಯದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಭಾರತ ದೇಶದಾದ್ಯಂತ 81 ಲಕ್ಷ ಜನ ರಿಟೈರ್ಡ್ ಎಂಪ್ಲಾಯೀಸ್ ಇದ್ದೇವೆ. ನಮ್ಮ ಒಂದು ಸಣ್ಣ ಬೇಡಿಕೆ 7500 ಪೆನ್ಷನ್ ಮತ್ತು ನಮ್ಮ ಆರೋಗ್ಯ ಸೌಲಭ್ಯಗಳು ಒದಗಿಸಿ ಕೊಡಬೇಕು. ಈ ಒಂದು ನಮ್ಮ ಬೇಡಿಕೆಗಳು ಆಗಿದ್ದಾವೆ. ಈ ಬೇಡಿಕೆಗಳನ್ನು ಸುಮಾರು ವರ್ಷಗಳಿಂದ ನಮ್ಮ ಹಿರಿಯ ನಾಯಕರು ಬೇಡಿಕೆ ಇಟ್ಟಿದ್ದಾರೆ. ಇದುವರೆಗೂ ಯಾವೊಬ್ಬ ರಾಜಕಾರಣಿಗಳು ನಮ್ಮ ಬೇಡಿಕೆ ಈಡೇರಿಸಿ ಕೊಟ್ಟಿಲ್ಲ. ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆ ಈಡೇರಿಸುತ್ತಾರಾ ಕಾದು ನೋಡಬೇಕಿದೆ. ಜಿಲ್ಲಾ ಅಧ್ಯಕ್ಷರಾಗಿದ್ದೇವೆ. ನಾವು ಈ ದಿನ 1/1/2016 ಈ ರಾಷ್ಟ್ರೀಯ ಸಂಘರ್ಷ ಸಮಿತಿ ಸಂಸ್ಥಾಪನಾ ದಿನ 1/6/2016 ಸೊ ಅದಕ್ಕೋಸ್ಕರ ನಮ್ಮ ರಾಷ್ಟ್ರೀಯ ಸಂಯೋಜಕರಾದಂತಹ ರಾಷ್ಟ್ರೀಯ ನಾಯಕರಾದಂತಹ ಅಶೋಕ್ ರಾವತ್ ರವರು ಹಾಗೂ ರಾಮಕಾಂತ್ ನರಗುಂದ್ರವರು ಹಾಗೂ ನಮ್ಮ JSN ಸ್ವಾಮಿ ಅವರು, ಆಮೇಲೆ ನಮ್ಮ ಸುಬ್ಬಣ್ಣ ಅವರು, ಇವರೆಲ್ಲರ ನಮ್ಮ ರಾಷ್ಟ್ರೀಯ ನಾಯಕರ ಆದೇಶದ ಮೇರೆಗೆ ಈ ದಿನ ನಾವು ಯಾವುದೋ ಒಂದು ಪುಣ್ಯ ಕಾರ್ಯ ಮಾಡಬೇಕು ಅಂತ ಹೇಳಿ ನಾವು ಎಲ್ಲಾ ಭಾರತ ದೇಶದಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಣ್ಣು ಹಂಪುಗಳು ಹಂಚುವುದ್ರ ಮೂಲಕ ಈ ಸಂಸ್ಥಾಪನಾ ದಿನಾಚರಣೆ ಆಚರಣೆ ಮಾಡ್ಬೇಕಂತ ಹೇಳಿದಕ್ಕೋಸ್ಕರ ನಾವು ಹೇಳ್ತಾ ಇದ್ದೇವೆ. ನಮ್ಮ ಈ ಒಂದು ಭಾರತದಾದ್ಯಂತ 81 ಲಕ್ಷ ಜನ ರಿಟೈರ್ಡ್ ಎಂಪ್ಲಾಯೀಸ್ ಇದ್ದಾರೆ. 81 ಲಕ್ಷ ಜನಕ್ಕೂ ನಮ್ಮ ಬೇಡಿಕೆಯನ್ನು ದೊಡ್ಡದೇನಲ್ಲ, ಸಣ್ಣ ಬೇಡಿಕೆ 7500 ರೂಪಾಯಿ ಪೆನ್ಷನ್ ಹಾಗೂ DA ಪ್ಲಸ್ ನಮ್ಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಬೇಡಿಕೆಗಳಾಗಿದ್ದಾವೆ. ಈ ಬೇಡಿಕೆಗಳನ್ನ ಸುಮಾರು 10 ವರ್ಷಗಳಿಂದ ನಮ್ಮ ಹಿರಿಯ ನಾಯಕರು ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ರು ಸಹ ನಾವು ಎಲ್ಲಾ ಎಂಪಿಗಳಲ್ಲೂ ಭಾರತ ದೇಶದಾದ್ಯಂತ ಎಲ್ಲಾ ರಾಜ್ಯಗಳ ಎಂಪಿಗಳಿಗೂ ಸಹ ನಾವು ಒಂದೊಂದು ಎಂಪಿಗೆ 5 ಬೇಡಿಕೆ ನಮ್ಮ ಮನವಿ ಪತ್ರಗಳನ್ನು ಕೊಟ್ಟಿದ್ದೇವೆ. 5 ಬೇಡಿಕೆ ಪತ್ರಗಳು ಕೊಟ್ಟಿದ್ರು ಸಹ ನಮ್ಮ ಚಿಕ್ಕಬಳ್ಳಾಪುರ ಸಂಸದರಾದಂತ ಸುಧಾಕರ್ ಸಾಹೇಬರು ಸಹ ನಮ್ಮ ಬಗ್ಗೆ ಧ್ವನಿ ಎತ್ತಿದೆ ಇರೋದು ನಮಗೆ ತುಂಬಾ ನೋವು ತಂದಿದೆ. ಅದಕ್ಕೋಸ್ಕರ ನಮ್ಮ ಎಂಪಿಗಳು ಹಾಗೂ ನಮ್ಮ ಕಾರ್ಮಿಕ ಮಂತ್ರಿಗಳಾದಂತ ಮನ್ಸುಖ್ ಮಾಂಡವಿಯಾ ಅವರು ಹಾಗೂ ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಮಂತ್ರಿಗಳವರು ಹಾಗೂ ನರೇಂದ್ರ ಮೋದಿ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಮೋದಿಗಳವರು ಸಹ ನಮ್ಮ ಹಿರಿಯ ನಿವೃತ್ತ ನೌಕರರಿಗೆ ನಮ್ಮ ಬೇಡಿಕೆಯನ್ನು ಪರಿಗಣಿಸಿ ನಮ್ಮ ಈ ಬೇಡಿಕೆಗಳನ್ನ ಇತ್ಯರ್ಥಪಡಿಸಬೇಕಂತ ಹೇಳ್ಬಿಟ್ಟು
ಈ ಮಾಧ್ಯಮದ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ. 70 ಲಕ್ಷ ಜನ ಇದ್ದಾರೆ ಆಲ್ ಓವರ್ ಇಂಡಿಯಾದಲ್ಲಿ. ಇವ್ರಿಗೆಲ್ಲ ಯಾಕೆ ನಮ್ಮ ಪೆನ್ಷನ್ ನಮ್ಗೆ ಯಾಕೆ ಕೊಡ್ತಾ ಇಲ್ಲ? ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.